ನಾಗರಾಜು ಅಂತ ದಾಸನಪುರ ಹೋಬಳಿ ನಾವು ಹೋಬಳಿ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಆಶ್ರಯ ಸಮಿತಿ ಸದಸ್ಯರಾಗಿ ಕೆಲಸ ಮಾಡಿ ಸುಮಾರು ಒಂದು 35 ವರ್ಷಗಳ ಕಾಲ ಪಾರ್ಟಿಲಿ ಸೇವೆ ಸಲ್ಲಿಸ್ತಾ ನಮ್ಮ ಶಾಸಕರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ಕೊಂಡು ಬಂದಿರ್ತೀವಿ. ಹಾಗೆ ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಅವರ ಒಂದು ಸಾಂಕೇತಿಕವಾಗಿ ಸರ್ಕಾರದಿಂದ ಆಗಲಿ ಏನೇ ಆಗಲಿ ಆಯಾ ಕ್ಷೇತ್ರದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಅಂಗವಿಕಲರಿರ್ಬೋದು, ಓದಿರತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರತಿ ಫಲಾನುಭವಿಗಳನ್ನ ಪಂಚಾಯತಿ ವಾರ್ಡ್ನಲ್ಲಿ ಗುರುತಿಸಿ ಅವರಿಗೆ ಒಂದು ಈ 3 ಚಕ್ರದ ವಾಹನವನ್ನು ವಿತರಿಸುತ್ತಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡಲಿ ದೇವರು ಭಗವಂತ ಅಂತೇಳಿ ಕೇಳ್ಕೊಂಡು ಆಶಿಸ್ತೀವಿ. ಹಾಗೆ ಇವರು ರಂಗಸ್ವಾಮಿ ಅಂತ ಪಾಪ ಆಕ್ಸಿಡೆಂಟಲ್ಲಿ ಪಾಪ 2 ಕಾಲು ಏಟಾಗಿ ತುಂಬ ಇದಾಗಿತ್ತು. ಇವ್ರಿಗೆ ನಮ್ಮ ಗ್ರಾಮದ ರಂಗಸ್ವಾಮಿ ಇವ್ರಿಗೆ ಈ ಸ್ಕೂಟ್ರನ್ನ ವಾಹನವನ್ನು ಕೊಟ್ಟಿದ್ದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮಗೆ ಇವ್ರ ಪರವಾಗಿ ನಮ್ಮ ಗ್ರಾಮಕ್ಕೆ ತುಂಬ ಅಭಿನಂದನೆ ನಮ್ಮ ವಿಶ್ವನಾಥ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಸರ್ ಇದು 14 ಸುಮಾರು ಒಂದು 15 ಸುಮಾರು ಒಂದು 20-25 ಜನಕ್ಕೆ ಸರ್ ಕೊಟ್ಟಿದ್ದಾರೆ ಸರ್. ಎಲ್ಲ ಟೋಟಲ್ ಒಂದು 20ರಿಂದ 25 ಜನ ಕೊಟ್ಟಿರ್ತಾರೆ. ನಮ್ಮ ಹೆಸರು ರಂಗಸ್ವಾಮಿ ಅಂತ ಗಂಗೋಡ್ನಲ್ಲಿ ಸರ್. ಅಂಗವಿಕಲರಿಗೆ ವರ್ಷ ವಿಶ್ವನಾಥ್ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವ್ರಿಗೆ 100 ವರ್ಷ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಾಗರಾಜ್ ಸರ್ ಅಂತ ಇವರು ನಮ್ಮ ಇದು ಸರ್ ನಮಗೆ ಹೆಲ್ಪ್ ಮಾಡಿ ಎಲ್ಲ ಇಟ್ಕೊಂಡು ಗಾಡಿ ಕೊಡ್ಸೋಕ್ಕೆ ಅವರೇ ಕಾರಣಕರ್ತರು. ಆಮೇಲೆ ನಮಗೆ ಒಳ್ಳೇದನ್ನು ಮಾಡಿದ್ದಾರೆ. ನಾವು ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂದರೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ, ಬಸ್ಸಲ್ಲೆಲ್ಲ ಹೋಗೋಕೆ ಆಗ್ತಾ ಇರಲಿಲ್ಲ, ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಗಾಡಿ ಕೊಟ್ಟು ಒಳ್ಳೆ ಇದನ್ನು ಮಾಡಿದ್ದಾರೆ. ನಮಗೆ ಅವ್ರು ನಮಗೆ ಮುಂದೆ ನಿಂತ್ಕೊಂಡು ಅವರು ನಮಗೆ ಒಳ್ಳೆ ಇದನ್ನು ಮಾಡಿದ್ದಾರೆ, ಒಳ್ಳೆ ಅನುಕೂಲ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.